ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಮಲಾಕರ್ ಭಟ್ ಅನ್ನುವಂತಹ ವ್ಯಕ್ತಿ ಸೋ ಕಾಲ್ಡ್ ಗುರೂಜಿ, ಸೋ ಕಾಲ್ಡ್ ಸ್ವಾಮೀಜಿ, ಸೋ ಕಾಲ್ಡ್ ಭವಿಷ್ಯ ಹೇಳುವಂತಹ ಜ್ಯೋತಿಷಿ ಕೊಲೆ ಕೇಸಿನಲ್ಲಿ ಬಂಧನ ಆಗಿದ್ದಾನೆ. ಅವನನ್ನು ನೀವು ಎಲ್ಲಿ ನೋಡ್ತಿದ್ರಿ ಅಂದರೆ ಪಬ್ಲಿಕ್ ಟಿವಿ ಅಂತಿದೆಯಲ್ಲ, ಅವನದೇ ಮನಸ್ಥಿತಿಯ ಇನ್ನೊಂದು ಚಾನೆಲ್, ಅದರಲ್ಲಿ ದಿನ ಬೆಳಗಾದರೆ ಬಂದು ಜನರನ್ನ ಬೌದ್ಧಿಕವಾಗಿ ದಿವಾಳಿ ಮಾಡಿ, ಮೌಢ್ಯದಲ್ಲಿ ಭಯದಲ್ಲಿ ನಿಮ್ಮನ್ನು ಮುಳುಗಿಸಿ ಅದರ ಲಾಭವನ್ನು ಪಡ್ಕೊಳ್ಳೋ ರೀತಿಯಲ್ಲಿ ದುಡ್ಡು ಮಾಡ್ಕೊಳ್ತಿದ್ರು. ಚಾನಲ್ ಅವರು ಮಾಡ್ಕೊಳ್ತಿದ್ರು, ಅವನು ಮಾಡ್ಕೊಳ್ತಿದ್ದ. ಸೊ ಅಂತಹ ವ್ಯಕ್ತಿ ಈಗ ಪೊಲೀಸರ ಹತ್ರ ಲಾಕ್ ಆಗಿದ್ದಾನೆ ಕೊಲೆ ಕೇಸಲ್ಲಿ. ಕೊಲೆ ಅಂದರೆ ಏನೋ ಬೇರೆ ಕೊಲೆ ಅಲ್ಲ, ಒಂದು ಹೆಣ್ಣು ಕಂಡವರ ಹೆಂಡತಿನ ಇವನು ಅಕ್ರಮ ಸಂಬಂಧ ಇಟ್ಕೊಂಡು ಪ್ರಶ್ನೆ ಮಾಡೋದಕ್ಕೆ ಬಂದಂತಹ ಗಂಡನ ಮೇಲೆ ದಾಳಿ ಮಾಡೋಕ್ಕೆ ಹೋಗಿ ಗಂಡನ ಅಣ್ಣನನ್ನು ಕೊಂದು ಬಿಸಾಕಿದ್ದಾನೆ. ಈಗ ಅರೆಸ್ಟ್ ಆಗಿದ್ದಾನೆ. ಸೊ ಏನು ನಡೀತು ಎಕ್ಸಾಕ್ಟ್ ಆಗಿ, ಮತ್ತು ಈ ಕಮಲಾಕರ್ ಭಟ್ ಅನ್ನುವಂತಹ ಕಳ್ಳ ಇವನದು ಏನು ಕಥೆ ಒಂದಷ್ಟು ನೋಡೋಣ. ಈ ದೇಶದಲ್ಲಿ ಮೌಢ್ಯಕ್ಕೆ ಮತ್ತು ಭಯಕ್ಕೆ ಸಾಕಷ್ಟು ಜನ ಅದನ್ನು ಬಂಡವಾಳ ಮಾಡಿಕೊಂಡು ಅದರಿಂದ ದುಡ್ಡು ಮಾಡೋದನ್ನು ಕಲ್ತಿದ್ದಾರೆ. ಇದು ಶತಮಾನಗಳಿಂದ ನಡ್ಕೊಂಡು ಬರ್ತಿರುವಂಥದ್ದು, ಇವತ್ತದ್ದು ನಿನ್ನೆದು ಅಲ್ಲ. ಇವರೇ ಆ್ಯಕ್ಚುಲಿ ನಿಜವಾದ ಕಳ್ಳರು. ಈ ಕದ್ದು ಮುಚ್ಚಿ ಕಳ್ಳತನ ಮಾಡ್ತಾರಲ್ಲ ಅವರು, ಅದು ಬೇರೆ ಕಳ್ಳತನ. ಇವ್ರದ್ದು ಹಾಗಲ್ಲ, ನಿಮ್ಮ ಕಣ್ಣೆದುರುಗಡೆ ನಿಮ್ಮನ್ನೇ ನಂಬಿಸಿ ನಿಮ್ಮ ಮೆದುಳನ್ನು ಹೈಜಾಕ್ ಮಾಡಿ ಆ ಮೂಲಕ ನಿಮ್ಮ ಪಿಕ್ ಪ್ಯಾಕೆಟ್ ಮಾಡ್ತಾರೆ, ನಿಮ್ಮ ಜೇಬಿಗೆ ಕತ್ತರಿ ಹಾಕ್ತಾರೆ, ದುಡ್ಡು ತಗೊಳ್ತಾರೆ, ಇವ್ರು ನೆಮ್ಮದಿಯಾಗಿ ಬದುಕೊಳ್ತಾರೆ. ನಿಮಗೆ ಭಯ ಹುಟ್ಟಿಸ್ತಾರೆ. ನಿನಗೆ ಆ ಶನಿ ಇದೆ, ಈ ಗುರು ಇದೆ, ಈ ಬುಧ ಇದೆ, ಈ ಶುಕ್ರ ಇದೆ, ಎಂಥದ್ದು ಹೇಳಿ ನಿಮ್ಮನ್ನು ಹೆದರಿಸಿ ನಿಮ್ಮನ್ನೊಂದು ಭಯದ ವಾತಾವರಣಕ್ಕೆ ತಗೊಂಡು ಬಂದು ಮೌಢ್ಯಕ್ಕೆ ತಳ್ಳಿ ಅದರ ಮೂಲಕ ದುಡ್ಡು ಮಾಡ್ಕೊಳ್ಳುವಂತಹ ಪಡೆಗಳಿವೆಲ್ಲ ಕಳ್ಳರು ಅಂತ ಅದಕ್ಕೆ ಇವನನ್ನು ಇಂಥವ್ರನ್ನು ಕರೆಯೋದು. ಅಂಥವರಲ್ಲಿ ಒಬ್ಬ ವ್ಯಕ್ತಿ, ಇವನು ಕಮಲಾಕರ ಭಟ್ ಅಂಥವನು ಉತ್ತರ ಕನ್ನಡ ಜಿಲ್ಲೆಯವನು. ಇವನೇನು ಮಾಡ್ತಿದ್ದ ಅಂದರೆ ಪಬ್ಲಿಕ್ ಟಿವಿಯಲ್ಲಿ ಬೆಳಗ್ಗೆನೆ ಬಂದುಬಿಟ್ಟು ನಿಮ್ಮ ಏನು ಮಾಡಬಹುದು ಮೌಢ್ಯಕ್ಕೆ ತಳ್ಳೋದಕ್ಕೆ ಅದೆಲ್ಲ ಮಾಡ್ಕೊಂಡಿರ್ತಿದ್ದ. ಆದರೆ ನೀನೆ ದಿಢೀರಂತ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಆರೋಪದ ಪ್ರಕರಣದಲ್ಲಿ. ಸೊ ಏನಾಯಿತು ಅಂತಂದರೆ, ಸುಚಿತ್ರ ಅನ್ನುವಂತಹ ಒಂದು ಮಹಿಳೆ, ಈ ಮಹಿಳೆ ಮದುವೆ ಆಗಿರುತ್ತೆ ಮಹೇಶ್ ನಾಯಕ್ ಅನ್ನುವಂಥವನ ಜೊತೆಯಲ್ಲಿ. ಅವರಿಬ್ಬರಿಗೂ ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರೆ, ಶಿವಮೊಗ್ಗದವರು ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರೆ. ಮಹೇಶ್ ನಾಯಕ್ ದುಡಿಯೋಕ್ಕೆ ಅಂತ ಬೆಂಗಳೂರಿಗೆ ಬರ್ತಾನೆ, ಆಗಾಗ ಊರಿಗೆ ಬರ್ತಿರ್ತಾನೆ, ಮಾಮೂಲಿ ವಲಸೆ ಕಾರ್ಮಿಕರ ಬದುಕು. ಈ ಸಂದರ್ಭದಲ್ಲಿ ಹೆಂಡತಿ ಮತ್ತು ಗಂಡನ ನಡುವೆ ಸಾಕಷ್ಟು ವೈಮನಸ್ಯ, ಯಾವುದ್ಯಾವುದೋ ಕಾರಣಕ್ಕೆ ವೈಮನಸ್ಯ, ಜಗಳ ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ, ಸುಚಿತ್ರಾ ಮತ್ತು ಮಹೇಶ್ ನಾಯಕ್ ನಾವು ಒಟ್ಟಿಗೆ ಬದುಕೋದು ಸಾಧ್ಯನೇ ಇಲ್ಲ, ದೂರ ಆಗ್ಬಿಡೋಣ ಅಂತ. ಮಕ್ಕಳನ್ನು ನಾನು ತಗೊಳ್ತೀನಿ ಅಂತ ಈಕೆ ತಗೊಳ್ತಾಳೆ. ಮಕ್ಕಳನ್ನು ಇವನು ಸಹ ಬೆಂಗಳೂರಲ್ಲಿ ದುಡಿತಾ ಇರೋದ್ರಿಂದ ಏನು ಮಾಡೋಕ್ಕಾಗೋದಿಲ್ಲ, ಮಕ್ಕಳನ್ನು ಅಲ್ಲಿ ಬಿಡ್ತಾನೆ. ಆಕೆ ಸೀದಾ ಈ ಕಮಲಾಕರ ಭಟ್ ಹೇಗೆ ಪರಿಚಯನೋ ಗೊತ್ತಿಲ್ಲ, ಅದಿನ್ನೂ ಹೊರಗಡೆ ಬರಬೇಕು ತನಿಖೆಯಿಂದ, ಅವನ ಮನೆಗೆ ಹೋಗ್ತಾಳೆ. ಅವನು ವಾಸ್ತವ್ಯ ಕಲ್ಪಿಸಿಕೊಡ್ತಾನೆ, ಅಲ್ಲೇ ಇರ್ತಾರೆ. ಇವರಿಬ್ಬರ ನಡುವೆ ಸಂಬಂಧ ಏರ್ಪಟ್ಟಿರುತ್ತೆ. ಯಾರು? ಕಮಲಾಕರ ಭಟ್ ಮತ್ತು ಸುಚಿತ್ರ. ಈ ವಿಚಾರ ಮಕ್ಕಳಿಗೆ ಅಷ್ಟೊಂದು ಅರ್ಥ ಆಗಲ್ಲ ಆರಂಭದಲ್ಲಿ, ಬಟ್ ಬರ್ತಾ ಬರ್ತಾ ದೊಡ್ಡ ಮಗಳಿಗೆ ಅದು ಅರ್ಥ ಆಗೋದಕ್ಕೆ ಶುರು ಆಗುತ್ತೆ. ಆಕೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಕೆ ಸುಚಿತ್ರ ಮಾಡ್ತಿದ್ದಂತಹ ಆ ಕೆಲಸಕ್ಕೆ, ಆ ಸಂಬಂಧದ ವಿಚಾರಕ್ಕೆ ಆಕೆಯ ತಂದೆ ಲೋಕನಾಥ್ ಅನ್ನುವಂಥವನದ್ದು ಸಹ ಬೆಂಬಲ ಇತ್ತು, ಆತನದ್ದು ಸಹ ಬೆಂಬಲ ಇತ್ತು. ಅದಕ್ಕೆ ಕಾರಣ ನಾನಾ ಇರಬಹುದು. ಈ ಕಮಲಾಕರ್ ಭಟ್ಟ ಏನು ಕಡಿಮೆ ದುಡಿತಿದ್ನ, ಮೌಢ್ಯ ಬಿತ್ತಿ ಹೆದರಿಸಿ ಬೆದರಿಸಿ ನಿಮ್ಗೆ ಆ ಶನಿ ಇದೆ, ಈ ಇದೆ, ಅದು ಇದೆ ಅಂದ್ಬಿಟ್ಟು ನಿಮ್ಮ ಕೈಲಿ ಕಂಡು ಪೂಜೆಗಳನ್ನು ಮಾಡಿಸಿ ಆ ದಾನ ಈ ದಾನ ಗೋದಾನ ಏನೇನೋ ದಾನಗಳನ್ನು ಪಡ್ಕೊಳ್ಳೋದು, ಏನೇನೋ ರೀತಿಯಲ್ಲಿ ದುಡ್ಡು ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾರೆ ಇವರು. ಇವೆಲ್ಲ ಮಾಡ್ತಾರೆ. ದುಡ್ಡಿನ ಆಸೆಗೆ ಇರಬಹುದು. ಆ ಸುಚಿತ್ರ ತಂದೆಯು ಸಹ ಈತನ ಕಡೆಗೆ ಇದ್ದ. ಯಾವಾಗ ದೊಡ್ಡ ಮಗಳಿಗೆ ಅದು ಗೊತ್ತಾಗಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ಲು, ದೊಡ್ಡ ಮಗಳಿಗೆ ಮತ್ತು ಚಿಕ್ಕ ಮಗಳು ಇಬ್ಬರು ಮಕ್ಕಳಿಗೆ ಈ ಸುಚಿತ್ರ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾಳೆ. ಹಿಂಸೆ ಕೊಟ್ಟು ನಿಮ್ಮ ಅಪ್ಪನ ಹತ್ರ ಹೋಗಿ ಸಾಯಿರಿ, ಇಲ್ಲಿದ್ರೆ ನಾನು ಹಿಂಸೆ ಕೊಡ್ತೀನಿ, ಇಲ್ಲಿದ್ರೆ ಹಿಂಸೆ ಕೊಡ್ತೀನಿ ಅಂತ ಶುರು ಹಚ್ಕೊಳ್ತಾಳೆ. ಅದರಿಂದ ಬೇಸತ್ತಂತಹ ದೊಡ್ಡ ಮಗಳು ತನ್ನ ತಂದೆ ಯಾರು ಮಹೇಶ್ ನಾಯಕ್ಗೆ ಮೆಸೇಜ್ ಮಾಡ್ತಾಳೆ, ನಾನಿಲ್ಲಿ ಬದುಕೋದಕ್ಕೆ ಸಾಧ್ಯ ಆಗ್ತಿಲ್ಲ, ನಮಗೆ ಬಹಳ ಹಿಂಸೆ ಕೊಡ್ತಿದ್ದಾರೆ, ಟಾರ್ಚರ್ ಮಾಡ್ತಿದ್ದಾರೆ ಅಂತ. ಈ ಮೆಸೇಜ್ ನೋಡಿದಂತಹ ಈ ಮಹೇಶ್ ನಾಯಕ್ ತನ್ನ ಮಕ್ಕಳನ್ನು ನೋಡೋದಕ್ಕೆ ಅಂತ ಅಲ್ಲಿಗೆ ಹೋಗಿ ಅಲ್ಲಿಂದ ಶಿವಮೊಗ್ಗಕ್ಕೆ ತನ್ನ ಮಕ್ಕಳನ್ನು ಕರ್ಕೊಂಡು ಬಂದ್ಬಿಡ್ತಾನೆ. ಇದನ್ನು ತಿಳಿದಂತಹ ಈ ವಿಚಾರ ತಿಳಿದಂತಹ ಸುಚಿತ್ರಾ ಮತ್ತು ಈ ಕಮಲಾಕರ ಭಟ್ಟ
ಸುಚಿತ್ರ ತಂದೆ ಲೋಕನಾಥ್ ಜೊತೆಯಲ್ಲಿ ಪ್ಲಸ್ ಇನ್ನೊಂದು 4 ಜನ ಗೂಂಡಗಳನ್ನು ಹಾಕ್ಕೊಂಡು ಜಗಳಕ್ಕೆ ಅಂತ ಬರ್ತಾರೆ. ಜಗಳಕ್ಕೆ ಅಂತ ಈ ಮಹೇಶ್ ನಾಯಕನ ಮನೆ ಹತ್ರ ಬರ್ತಾರೆ. ಆ ಸಂದರ್ಭದಲ್ಲಿ ಮಹೇಶ್ ನಾಯಕನ ಅಣ್ಣ ವಸಂತ ನಾಯಕ್ ಮತ್ತು ಮಹೇಶ್ ನಾಯಕನ ಇನ್ನೊಬ್ಬ ಸಂಬಂಧಿ ಕುಮಾರ್ ಅನ್ನುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ಜಗಳ ಆಗುತ್ತೆ. ಜೋರು ಜಗಳ. ಈ ಕಮಲಾಕರ ಭಟ್ಟ ಮತ್ತು ಆತನ ಜೊತೆಯಲ್ಲಿ ಬಂತಲ್ಲ ಪಟಾಲಮ್ಮ ಸುಚಿತ್ರ ಜೊತೆಯಲ್ಲಿ, ಅವರೆಲ್ಲ ಪ್ರಿಪೇರ್ ಆಗಿ ಬಂದಿದ್ರು, ಆಯುಧಗಳ ಸಮೇತವಾಗಿ ಬಂದಿದ್ರು, ಚೂರಿಗಳು ಕತ್ತಿಗಳು ಎಲ್ಲ ಹಿಡ್ಕೊಂಡು ಬಂದಿದ್ರು. ಅವ್ರ ಉದ್ದೇಶನೇ ಕೊಲೆ ಮಾಡೋದಾಗಿತ್ತು, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದಿದ್ರು. ಯಾಕೆ ಅವನು ಮಹೇಶ್ ನಾಯಕ್ ಅವ್ರ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ರೆ ಏನು ಸಮಸ್ಯೆ, ಅವನ ಪಾಡಿಗೆ ಅವ್ನು ಇರ್ಬೋದು, ಇವರಿಬ್ಬರು ನೆಮ್ಮದಿಯಾಗಿರ್ಬೋದಿತ್ತಲ್ಲ. ಅಂದರೆ ಎಲ್ಲಿ ಅವರು ಹೊರಗೆ ಹಾಕ್ಬಿಡ್ತಾರೆ, ಕಮಲಾಕರ ಭಟ್ಟನ ಎಲ್ಲ ವಿಚಾರಗಳು ಗೊತ್ತಾಗ್ಬಿಡುತ್ತೋ ಅನ್ನೋ ಭಯ ಇತ್ತು. ಪ್ಲಸ್ ಈ ಹೇಳೋದು ಮರ್ತದೆ, ಮಹೇಶ್ ನಾಯಕ್ ಅಷ್ಟರಲ್ಲಾಗಲೇ ಮಗಳನ್ನು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗಿರುತ್ತೆ. ಮಗಳಿಗೆ ಈ ರೀತಿ ಎಲ್ಲ ಟಾರ್ಚರ್ ಕೊಡಲಾಗ್ತಿದೆ, ಕಮಲಾಕರ ಭಟ್ಟ ಈ ರೀತಿ ಸಂಬಂಧ ಇಟ್ಕೊಂಡಿದ್ದಾನೆ ನೆಂತಿ ಜೊತೆಯಲ್ಲಿ, ಎಲ್ಲವನ್ನು ಸಹ ಕಂಪ್ಲೇಂಟ್ ಕೊಡಲಾಗುತ್ತೆ. ಈ ಎರಡೂ ಸಿಟ್ಟಿತ್ತು. ವಿಚಾರ ಹೊರಗಡೆ ಬರುತ್ತೆ ಅನ್ನೋದೊಂದು, ಕೇಸ್ ಆಗಿದೆ ಅನ್ನೋದು, ಕಂಪ್ಲೇಂಟ್ ಆಗಿದೆ ಅನ್ನೋದೊಂದು. ಆ ಕಾರಣಕ್ಕೆ ಇವರು ಗೂಂಡಾ ಪಡೆಗಳನ್ನು ಕರ್ಕೊಂಡು ಬಂದರು. ದೊಡ್ಡ ಜಗಳ ಆಗುತ್ತೆ. ಆ ಸಂದರ್ಭದಲ್ಲಿ ಚೂರಿ ಇರ್ತಗಳಿಗೆ ಒಳಗಾಗ್ತಾರೆ. ಯಾರು? ಈ ಮಹೇಶ್ ನಾಯಕಿಗೂ ಚೂರಿ ಬೀಳುತ್ತೆ, ಮಹೇಶ್ ನಾಯಕನ ಅಣ್ಣ ವಸಂತ ನಾಯಕಿಗೂ ಚೂರಿ ಬೀಳುತ್ತೆ, ಅವರ ಸಂಬಂಧಿ ಕುಮಾರ್ಗೂ ಚೂರಿ ಏಟು ಬೀಳುತ್ತೆ. ಇದರಲ್ಲಿ ಘಟನೆಯಲ್ಲಿ ವಸಂತ ನಾಯಕ್ ಮಹೇಶ್ ನಾಯಕನ ಅಣ್ಣ ಸತ್ತು ಹೋಗ್ತಾನೆ. ಇವರಿಬ್ಬರು ಕುಮಾರ್ ಮತ್ತು ಮಹೇಶ್ ನಾಯಕ್ ಆಸ್ಪತ್ರೆಯಲ್ಲಿದ್ದಾರೆ. ಸೊ ಈ ಕೊಲೆ ಮಾಡಿದ ನಂತರ ಎಲ್ಲರೂ ಪರಾರಿಯಾಗೋಕೆ ನೋಡಿದ್ರು, ಬಟ್ ಸಾಧ್ಯ ಆಗಲಿಲ್ಲ. ಎಲ್ಲರೂ ಸಿಗಾಕೊಂಡ್ರು. ಬಟ್ ಈ ಕಮಲಾಕರ ಮಾತ್ರ ಎಸ್ಕೇಪ್ ಆಗ್ತಿದ್ದ. ಅವನನ್ನು ಹುಡುಕಿ ಹಿಡಿದಿದ್ದಾರೆ ಪೊಲೀಸರು. ಕೆಲವೇ ಗಂಟೆಗಳಲ್ಲಿ ಅವನನ್ನು ಹಿಡ್ಕೊಂಡಿದ್ದಾರೆ. ಎಲ್ಲರೂ ಈಗ ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ. ಸೊ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮುಖ್ಯವಾಗಿ, ಈ ಮೌಢ್ಯಕ್ಕೆ ಬಿದ್ದಿರೋರು, ಈ ಜ್ಯೋತಿಷಿಗಳನ್ನ ನಂಬುವವರು, ಈ ಗುರೂಜಿ ಅಂತ ಯಾರ್ಯಾರ್ದೋ ಕಾಲಿಗೆ ಬೀಳೋರು ಇದ್ದೀರಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದರೆ ಏನು ಅಂದರೆ, ಇವನು ನಿಜವಾಗ್ಲೂ ಭವಿಷ್ಯ ಹೇಳುವವನೇ ಆಗಿದ್ರೆ ಅವನ ಭವಿಷ್ಯ ಅವನಿಗೆ ಗೊತ್ತಿರಲಿಲ್ವಾ? ಹೀಗೆಲ್ಲ ಆಗತ್ತೆ ಅಂತ ಅವನು ಜಾಗೃತಿಯಿಂದ ಇರ್ಬೋದಿತ್ತು ತಾನೇ. ಸೊ ಅದೆಲ್ಲ ಸುಳ್ಳು. ಪ್ರಕೃತಿದತ್ತವಾಗಿ ನಿಮ್ಮ ಜೀವನದಲ್ಲಿ ಏನೇನೋ ಘಟನೆಗಳು ನಡೀತಾ ಇರ್ತವೆ. ಅದು ಪೂರ್ವ ನಿರ್ಧಾರಿತ, ಯಾರೋ ಬರೆದಿಟ್ಟಿಬಿಟ್ಟಿದ್ದಾರೆ, ಏನೋ ಆಗ್ತಿದೆ, ಅದೆಲ್ಲವೂ ಅಲ್ಲ. ನಿಮ್ಮ ಜೀವನ ನಿಮ್ಮ ರೀತಿಯಲ್ಲಿ, ನೀವು ಬದುಕೋ ರೀತಿಯಲ್ಲಿ ಆ ಘಟನೆಗಳು ನಡ್ಕೊಂಡು ಹೋಗ್ತಿರ್ತವೆ. ಸ್ವಾಭಾವಿಕವಾಗಿ, ಆಕಸ್ಮಿಕವಾಗಿ ಏನೇನೋ ರೀತಿಯಲ್ಲಿ ಘಟನೆಗಳು ನಡ್ಕೊಂಡು ಹೋಗ್ತಿರ್ತವೆ. ಯಾವುದು ಪೂರ್ವ ನಿರ್ಧಾರಿತ ಆಗಿರೋದಿಲ್ಲ. ಪೂರ್ವ ನಿರ್ಧಾರಿತ ಅಂತ ನಂಬಿ, ಎಲ್ಲೋ ಮೇಲಿರುವ ಗ್ರಹಗಳು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ ಅಂತ ನಂಬಿ, ಇಂಥ ಗುರೂಜಿಗಳು ಅಂತ ಕರೆಸ್ಕೊಳ್ಳುವವರು, ಈ ಕಳ್ಳ ಸ್ವಾಮೀಜಿಗಳು, ಇನ್ನೇನೋ ಗುರೂಜಿ ಜ್ಯೋತಿಷಿಗಳು, ಇವರ ಕೈಗೆ ಬಿದ್ದು ನರಳಬೇಡಿ. ಒಂದು ಕಡೆ ನಿಮ್ಮನ್ನು ದೈಹಿಕವಾಗೂ, ಕೆಲವು ಕಡೆ ಹಿಂಸೆ ಮಾಡ್ತಾರೆ, ಲೈಂಗಿಕವಾಗೂ ಶೋಷಣೆಗಳನ್ನು ಮಾಡಿರೋ ಘಟನೆಗಳು ಸಾಕಷ್ಟಿದ್ದಾವೆ. ಸಾಕಷ್ಟು ಗುರೂಜಿಗಳು ಆ ರೀತಿ ಮಾಡಿರೋದು, ಸೋಕಾಲ್ಡ್ ಗುರೂಜಿಗಳು. ಮತ್ತು ಈ ರೀತಿ ಜೀವ ಕಳ್ಕೊಳ್ಳಬೇಕಾದಂತಹ ಸನ್ನಿವೇಶಗಳು ಬರ್ತವೆ. ನಿಮ್ಮ ಜೀವನಗಳು, ಸಂಸಾರಗಳು, ನೆಮ್ಮದಿ ಎಲ್ಲ ಹಾಳಾಗೋಗುವಂಥ ಸಾಧ್ಯತೆಗಳು ಇರ್ತವೆ. ಸೊ ಆ ಕಾರಣಕ್ಕೆ ಇದೆಲ್ಲವನ್ನು ನೀವು ಎಕ್ಸಾಂಪಲ್ ಆಗಿ ತಗೊಳ್ಳಿ. ಇವನನ್ನು ದಿನ ಬೆಳಗಾದರೆ ನೀವು ಅದೆಷ್ಟು ಜನ ಫಾಲೋ ಮಾಡ್ತಿದ್ರು, ಅದೆಷ್ಟು ಜನ ಅವನಿಗೆ ಫೋನ್ ಮಾಡಿ ಗುರೂಜಿ ಏನು ಮಾಡೋದು, ಮಾಡೋದು ಅಂತೆಲ್ಲ ಕೇಳ್ತಿದ್ರು. ಈಗಲಾದರೂ ತಿದ್ಕೊಳ್ಳಿ. ಇಲ್ಲ, ನಮಗೆ ಕೊಚ್ಚೆಲೆ ಬಿದ್ದಿರೋದೇ ಇಷ್ಟ, ನೀನೇ ಅವನು ಹೇಳೋದಕ್ಕೆ ಅನ್ನೋದಿದ್ರೆ ಆ ಕೊಚ್ಚೆಲೆ ನರಳಾಡಿ. ನಿಮ್ಮ ಜೀವನದಲ್ಲೂ ಈ ಥರ ಯಾವುದಾದ್ರೂ ಕಹಿ ಘಟನೆ ನಡೆದ್ರೆ ನಿಮಗೂ ಬುದ್ಧಿ ಬರಬಹುದೇನೋ, ಅಷ್ಟೇ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗೋದಿಲ್ಲ, ಅಷ್ಟೇ. ಇದಿಷ್ಟು ಈ ಕಳ್ಳ ಕಮಲಾಕರ ಭಟ್ ಅನ್ನುವಂತಹ ಸೋಕಾಲ್ಡ್ ಗುರೂಜಿ, ಭವಿಷ್ಯ ನುಡಿಯುವಂತಹ ಜ್ಯೋತಿಷಿ, ಈಗ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಕೊಲೆ ಕೇಸಿನಲ್ಲಿ ಆರೋಪಿಯಾಗಿ ಜೈಲು ಸೇರ್ಕೊಂಡಿದ್ದಾನೆ. A4 ಅಕ್ಯೂಸ್ಡ್ ನಂಬರ್ 4 ಆಗಿ, ಅಷ್ಟೇ. ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.